ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಮಾಚಾರಿ ಮನೆಗೆ ಲಾಯರ್ ಬಂದಾಗ ರಾಮಾಚಾರಿ ಕೇಳ್ತಾನೆ, ಅವರಿಗೆ ನಿನ್ನೆ ನೀವು ನೇರವಾಗಿ ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದು ಮತ್ತು ಬೆಳಿಗ್ಗೆನೇ ಮನೆಗೆ ಬಂದಿದ್ದು ನೋಡಿ ತುಂಬ ಮುಖ್ಯವಾದ ವಿಷಯ ಹೇಳೋಕ್ಕೆ ಬಂದಿದ್ದೀರಾ ಅನಿಸುತ್ತೆ ಅಂತ ಕೇಳ್ತಾನೆ. ಆಗ ಚಾರು, ಸರ್ ಡ್ಯಾಡಿ ವಿಷಯದಲ್ಲಿ ಏನಾದರೂ ಪಾಸಿಟಿವ್ ವಿಷಯ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಲಾಯರ್, ಸಾರಿ ಚಾರು, ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ ಏನೇನೆಲ್ಲ ಆಗೋಯ್ತು. ನೀವು ನ್ಯೂಸ್ ಚಾನಲ್ ಎಲ್ಲ ನೋಡ್ತಾನೆ ಇದ್ದೀರಾ, ಶೇರ್ ಮಾರ್ಕೆಟ್ ಬಿದ್ದು ಹೋಗಿದೆ, ನಿಮ್ಮ ಕಂಪ್ನಿ ಶೇರ್ ಹೋಲ್ಡರ್ಸ್ ಎಲ್ಲ ಬೊಬ್ಬೆ ಹೊಡಿತಿದ್ದಾರೆ ಅಂತ ಹೇಳ್ತಾನೆ. ಆಗ ಚಾರು, ಆ ಪ್ರಾಬ್ಲಮ್ ಬಗ್ಗೆ ನಮಗೂ ಗೊತ್ತು ಸರ್, ಸೊಲ್ಯೂಷನ್ ಏನು ಅಂತ ಹೇಳಿ ಅಂತ ಕೇಳ್ತಾಳೆ. ಆಗ ಲಾಯರ್ ಸಮಸ್ಯೆ ಒಳಗೆ ಎಳೆದು ನಾವು ಪರಿಹಾರ ಕಂಡು ಹಿಡ್ಕೋಬೇಕು. ಈಗ ನಿಮ್ಮ ತಂದೆ ಏನೂ ತಪ್ಪು ಮಾಡದೇ ಇದ್ದರೂ 90% ಜನ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ, 10% ಜನ ಏನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವು ಜನಗಳ ಮನೋಭಾವನೆಯನ್ನು ಬದಲಾಯಿಸಬೇಕು. ಈಗ ಆಗಿರೋದನ್ನು ಬದಲಾವಣೆ ಮಾಡೋಕ್ಕಾಗಿಲ್ಲ, ಆಗಿರೋಕ್ಕೆ ಯಾರು ಕಾರಣ ಅಂತ ಹುಡುಕಿ ಅವರ ಬಾಯಿಂದನೇ ನಿಜ ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಾರು, ಇದರ ಹಿಂದೆ ಇರೋದು ನಮ್ಮಮ್ಮ ಮತ್ತು ಆ ಸೆಕ್ಷನ್ ಅಂತ ನಮಗೆ ಗೊತ್ತು, ಆದರೆ ಇದನ್ನು ಅವ್ರು ಹೇಗೆ ಒಪ್ಕೊಳ್ತಾರೆ ಸರ್ ಅಂತ ಹೇಳ್ತಾಳೆ. ಆಗ ಲಾಯರ್, ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಸಾಧಿಸ್ಬೋದು, ನೀವು ಪ್ರಯತ್ನ ಪಟ್ಟರೆ ಆಗ್ಬೋದು ಚಾರು. ನಿಮ್ಮ ತಂದೆಯನ್ನು ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಕೆಲವು ಪೊಲೀಸರು ಅವರನ್ನು ತುಂಬ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಆಗ ಚಾರು ಅಳುತ್ತಾ, ನಮ್ಮ ಡ್ಯಾಡ್ ಏನೂ ತಪ್ಪು ಮಾಡಿದ್ದಾರೆ ಸರ್, ಈ ಥರ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾಳೆ. ಆಗ ಲಾಯರ್, ಇದು ಆವೇಶಕ್ಕೆ ಒಳಗಾಗಿ ಮಾತನಾಡುವ ಸನ್ನಿವೇಶ ಅಲ್ಲ, ನನಗೆ ಪೊಲೀಸ್ ಸ್ಟೇಷನಲ್ಲಿ ನನಗೆ ಬೇಕಾದವರು ಇದ್ದಾರೆ, ಅವರಿಂದ ನನಗೆ ಈ ವಿಷಯ ತಿಳಿಯಿತು. ನಿಮ್ಮ ತಂದೆಗೆ ಹೊಡೆದು ಬಡಿದು ಕೆಲವು ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡಿಸ್ಕೊಂಡಿದ್ದಾರೆ, ನಿಮ್ಮ ಡ್ಯಾಡಿ ಕಂಪ್ನಿ ಎಲ್ಲ ಶೇರ್ಗಳನ್ನು ಸೆಕ್ಷನ್ ಕಂಪನಿಗೆ ಬಲವಂತವಾಗಿ ಬರೆಸ್ಕೊಂಡಿದ್ದಾರೆ, ಇನ್ನೂ ರಿಜಿಸ್ಟರ್ ಆಗಿಲ್ಲ, ಆದರೂ ಸಹಿ ಮಾಡಿರುವುದರಿಂದ ಅದು ಆಲ್ಮೋಸ್ಟ್ ಫೈನಲ್ ಆದಂಗೆ. ಇನ್ನು ಆ ಡಾಕ್ಯುಮೆಂಟ್ಸ್ಗಳು ಅವನ ಕೈ ಸೇರಿಲ್ಲ, ಅದೇನಾದರೂ ಅವನ ಕೈ ಸೇರಿದರೆ ಖಂಡಿತವಾಗಿ ನಿಮ್ಮ ಆಸ್ತಿ ನಿಮ್ಮ ಕೈ ಬಿಟ್ಟು ಹೋಗುತ್ತೆ. ಇವತ್ತು ಸರ್ಕಾರಿ ರಜೆ ಇರುವುದರಿಂದ ರಿಜಿಸ್ಟ್ರೇಷನ್ ಆಗಿಲ್ಲ, ಅದನ್ನು ತಡೆಯೋಕ್ಕೆ ನಾಳೆ ತನಕನೂ ಟೈಮ್ ಇದೆ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಕಂಪ್ಲೀಟ್ ಮಾಡಿದರೆ ಅಂತ ಕೇಳ್ತಾನೆ. ಆಗ ಲಾಯರ್, ಅಲ್ಲ ರಾಮಾಚಾರಿ, ಪೊಲೀಸ್ನವರೇ ಈ ಕೆಲಸ ಮಾಡಿದ್ದಾರೆ ಅಂದಾಗ ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಿ ಅಂತ ಕೇಳ್ತಾರೆ. ಅದಕ್ಕೆ ರಾಮಾಚಾರಿ, ಅಲ್ಲ ಸರ್, ಇದಕ್ಕೆ ಮಾನ್ಯತವ್ರು ಒಪ್ಕೋತಾರಾ ಅಂತ ಕೇಳ್ತಾನೆ. ಆಗ ಲಾಯರ್, ಇದೆಲ್ಲ ನಿಮ್ಮ ಅತ್ತೆಯವರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ, ಕೇವಲ ಅವರ ಯಜಮಾನರ ಮೇಲೆ ಇರೋ ಕೋಪಕ್ಕೆ ರಿವೆಂಜ್ ತೀರಿಸ್ಕೊಳ್ಳೋಕ್ಕೆ ಮಾತ್ರ ಅವನ ಜೊತೆ ಕೈ ಜೋಡಿಸಿದ್ದಾರೆ, ಅದರಿಂದ ನಿಮ್ಮ ಎಲ್ಲ ಆಸ್ತಿ ಕೈ ಬಿಟ್ಟು ಹೋಗುತ್ತೆ ಎನ್ನುವ ವಿಷಯ ಪಾಪ ನಿಮ್ಮ ತಾಯಿಯವರಿಗೆ ಗೊತ್ತಿಲ್ಲ. ಆ ಸೆಕ್ಷನ್ ನಿಮ್ಮ ತಾಯಿನ ದಾಳ ಮಾಡಿಕೊಂಡು ತನ್ನ ಬೇಳೆನ ಬೇಯಿಸ್ಕೊತಾ ಇದ್ದಾನೆ. ಎಲ್ಲ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ, ಅದನ್ನು ನಾವು ಹುಡುಕಬೇಕು ಅಷ್ಟೇ. ನಿಮ್ಮಪ್ಪ ತಪ್ಪು ಮಾಡಿಲ್ಲ ಅಂತ ನಾವು ಹೇಗಾದರೂ ಮಾಡಿ ಕೋರ್ಟ್ನಲ್ಲಿ ಪ್ರೂವ್ ಮಾಡ್ಬೋದು, ಅದಕ್ಕೆ ಬೇಕಾದಷ್ಟು ಟೈಮ್ ಇದೆ, ಆದರೆ ನಿಮ್ಮ ತಂದೆ ಸಹಿ ಮಾಡಿರುವ ನಿಮ್ಮ ಆಸ್ತಿ ಪೇಪರ್ ಸೆಕ್ಷನ್ ಕೈಗೆ ಸೇರಬಾರ್ದು, ಹೇಗಾದರೂ ಮಾಡಿ ಅದನ್ನು ನಾವು ತಡಿಬೇಕಮ್ಮ, ಅದಕ್ಕೆ ಹೆಚ್ಚು ಟೈಮ್ ಇಲ್ಲ. ನಮ್ಮ ಹತ್ರ ಒಂದು ವೇಳೆ ಪೇಪರ್ ಅವನ ಕೈ ಸೇರಿದರೆ ರಿಜಿಸ್ಟರ್ ಆಗಿಬಿಟ್ರೆ ಅವನಿಗೆ ಇರೋ ಇನ್ಫ್ಲೂಯೆನ್ಸ್ನಲ್ಲಿ ಈ ರಿಜಿಸ್ಟ್ರೇಷನ್ ಯಾವಾಗಲೂ ಆಗಿದೆ ಅಂತಲೂ ತೋರಿಸ್ಕೊಳ್ಬೋದು, ಆಗ ಅವರ ಆಸ್ತಿನ ನಿಮ್ಮ ತಂದೆನ ಫೋರ್ಜರಿ ಮಾಡಿದ್ದಾರೆ ಅಂತ ಆಗೇ ಬಿಡುತ್ತೆ. ಒಂದು ವೇಳೆ ಹಾಗೇನಾದರೂ ಆಗಿಬಿಟ್ರೆ ನಿಮ್ಮ ತಂದೆಯವರನ್ನು ನಾವು ಏನೇ ಕಷ್ಟಪಟ್ಟರೂ ಹೊರಗಡೆ ಕರ್ಕೊಂಡು ಬರೋಕ್ಕೆ ಆಗಲ್ಲ. ಸಮಾಧಾನ ಮಾಡ್ಕೋ ಚಾರು, ನಾನು ಇದೆಲ್ಲ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೂ ಆಗ್ಬೋದು ಅಂತ ಎಚ್ಚರಿಸ್ತಾ ಇದ್ದೀನಿ. ಯಾವುದಕ್ಕೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ನಾನು ಎಲ್ಲಿ ನಿಮಗೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ, ನೀವು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಆಗ ಚಾರು, ಸರ್ ನಾನು ಒಂದೇ ಸಲ ನನ್ನ ಡ್ಯಾಡಿನ ನೋಡಬೇಕು ಅಂತ ಹೇಳ್ತಾಳೆ. ಆಗ ಲಾಯರ್, ನಾನು ಮೊದಲು ನಿಮ್ಮ ತಂದೆಯವರನ್ನು ಭೇಟಿ ಆಗ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ, ನಾನು ಬರ್ತೀನಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇತ್ತ ಕಡೆ ಸೆಕ್ಷನ್ PA, ಸರ್ ಮಾನ್ಯತಾ ಅವರು ಹಾಕಿದ ಕಂಡೀಷನ್ಗೆಲ್ಲ ಸ್ವಲ್ಪನೂ ಯೋಚನೆ ಮಾಡದೆ ಒಪ್ಕೊಂಡ್ರಲ್ಲ, ನಾನು ಬೇಡ ಅಂತ ಹೇಳೋಕ್ಕೆ ಬಂದರೂ ನನಗೆ ಮಾತಾಡೋಕ್ಕೆ ಬಿಡದೆ ತಡ್ತಾ ಇದ್ರಿ ಯಾಕೆ ಸರ್, ಆದರೂ ನೀವು ಎಲ್ಲೋ ಒಂದು ಕಡೆ ರಾಂಗ್ ಡಿಸಿಷನ್ ತೊಗೋತಾ ಇದ್ದೀರಾ, ಅದಕ್ಕೆ ನೀವು ಮಾತಾಡ್ತಾ ಇದ್ದಾಗ ನಾನು ತಡೆಯೋಕ್ಕೆ ಬಂದಿದ್ದು, ಅವರು ಕಂಡೀಷನ್ಗೆಲ್ಲ ನೀವು ಒಪ್ಕೋಬಾರ್ದಿತ್ತು ಅಂತ ಕೇಳ್ತಾನೆ. ಆಗ ಸೆಕ್ಷನ್, ಅವರಿಂದನೇ ನನಗೆ ಇಷ್ಟೆಲ್ಲ ಲಾಭ ಆಗಿದ್ದು, ಆದರೆ ಇದೆಲ್ಲ ನಾವು ಮಾಡ್ತೀವೋ ಇಲ್ವೋ, ಆದರೆ ಮಾಡ್ತೀವಿ ಅಂತ ಮಾತು ಕೊಟ್ಟು ಸಮಾಧಾನ ಮಾಡಿದೆ, ಅವರಿಗೆ ಸಹಾಯ ಮಾಡೋ ಥರ ನಟನೆ ಮಾಡಬೇಕು. ಈಗಾಗಲೇ ನಮಗೆ ಬೇಕಾದ ಪೊಲೀಸರು ಜಯಶಂಕರ್ಗೆ ಹೊಡೆದು ಅವರ ಆಸ್ತಿಯ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಮಾಡಿಸ್ಕೊಂಡಿದ್ದಾರೆ. ಈಗ ಆ ಕಂಪನಿ ಮಾನ್ಯತಾದು ಅಲ್ಲ, ಜಯಶಂಕರ್ದು ಅಲ್ಲ, ಆ ಕಂಪ್ನಿ ಈ ಸೆಕ್ಷನ್ದು ಇದೆ. ಮಾನ್ಯತಾ ಬಹಳ ಡೇಂಜರ್ಸ್ ಲೇಡಿ, ದೊಡ್ಡ ಕ್ರಿಮಿನಲ್ ಮೈಂಡ್ ಇದೆ, ಅವಳ ಗಂಡನಿಗೆ ಮೋಸ ಮಾಡಿದವಳು ನನಗೆ ಮೋಸ ಮಾಡಲ್ವಾ, ನಾನು ಅವಳಿಗೆ ಮಾತು ಕೊಟ್ಟಿದ್ದು ಎಲ್ಲ ಸುಳ್ಳು, ಆಲ್ರೆಡಿ ಹೊಟ್ಟೆಯಲ್ಲಿ ಮಗು ಇರೋರು ನನ್ನ ಸೊಸೆ ಮಾಡ್ಕೋತೀನಿ, ಅವಳು ಏನೇ ಕೇಳಿದ್ರು ನಾನು ಇಲ್ಲ ಅನ್ನೋಲ್ಲ, ಸುಮ್ಮನೆ ಅವಳನ್ನು ನನ್ನ ಸಕ್ಸಸ್ಗೋಸ್ಕರ ಅವಳನ್ನು ನಾನು ಜಸ್ಟ್ ಯೂಸ್ ಮಾಡ್ಕೋತಿದ್ದೀನಿ. ಇಲ್ಲಿ ಯುದ್ಧ ಆಗ್ತಿರೋದು ಜಯಶಂಕರ್ ಮತ್ತು ಸೆಕ್ಷನ್ ಮಧ್ಯೆ, ಇಲ್ಲಿ ಮಾನ್ಯತಾ ಜಸ್ಟ್ ಜೋಕರ್, ಈ ಯುದ್ಧದಲ್ಲಿ ವಿನ್ ಆಗೋದೇ ನಾನೇ, ನನ್ನ ಕೆಲಸ ಆಗೋವರೆಗೂ ಮಾನ್ಯತೆಗೆ ಸ್ವಲ್ಪನೂ ಬೇಜಾರಾಗದ ಹಾಗೆ ತಲೆ ಅಲ್ಲಾಡಿಸ್ತಾನೆ ಇರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ನೋಡ್ತೀನಿ ಅಂತ ಹೇಳ್ತಾನೆ. ಇತ್ತ ಕಡೆ ಚಾರು ಮನೆಯಲ್ಲಿ, ನನ್ನ ತಂದೆ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಇಂಥ ಪರಿಸ್ಥಿತಿ ಬಂತು, ನಮ್ಮಮ್ಮ ಯಾಕೆ ನಮ್ಮ ಡ್ಯಾಡಿಗೆ ಹೀಗೆ ತೊಂದರೆ ಕೊಡ್ತಿದ್ದಾರೆ,
ನಮ್ಮ ಡ್ಯಾಡಿಗೆ ಅಪರಾಧಿ ಅನ್ನೋ ಪಟ್ಟ ಸಿಕ್ಕಿದೆ ಮತ್ತು ಪೊಲೀಸರು ಹೊಡೆದಿದ್ದಾರೆ. ನನಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಆಗ ಚಾರು, ನಾವಿಬ್ಬರು ಒಟ್ಟಿಗೆ ಇರೋದ್ರಿಂದ ನಮ್ಮ ಡ್ಯಾಡ್ ಮತ್ತು ನಾವು ಎಷ್ಟು ದಿನ ಅಂತ ನೋವು ಅನುಭವಿಸ್ಬೇಕು, ಇಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೋಬೇಕು ಅಂತ ಹೇಳಿ ಅಳುತ್ತಾಳೆ. ಆಗ ಮುರಾರಿ, ರಾಮಾಚಾರಿ ಅತ್ತಿಗೆ ಈ ಥರ ಅಳೋದನ್ನು ನನ್ನಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನೀವಿಬ್ಬರು ಸಂತೋಷವಾಗಿರ್ಬೇಕಂದ್ರೆ ನಾನು ಅತ್ತಿಗೆನ, ನಮ್ಮ ಅಮ್ಮನ ಮತ್ತು ಸಕ್ಸೇನಾ ಇಬ್ಬರನ್ನೂ ನಾನು ಸಾಯಿಸಿಬಿಡ್ತೀನಿ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನೀವಿಬ್ಬರು ಸಂತೋಷವಾಗಿರಬೇಕು, ನನಗೆ ಅದೇ ಮುಖ್ಯ. ನಿಮ್ಮಿಬ್ಬರು ಸಂತೋಷ ಕೆಡ್ಸೋಕೆ ಒಬ್ರಲ್ಲ ಒಬ್ರು ಬರ್ತಾನೆ ಇದ್ದಾರೆ. ಇನ್ನೂ ಎಷ್ಟು ದಿನ ಅಂತ ಸಹಿಸ್ಕೋಬೇಕು? ಕೋರ್ಟ್ ನನಗೆ ಜೈಲು ಶಿಕ್ಷೆ ಬೇಕಾದರೂ ಕೊಡಲಿ, ಗಲ್ಲಿಗೆ ಬೇಕಾದರೂ ಹಾಕಲಿ, ನನಗೆ ನಿಮ್ಮಿಬ್ಬರು ಸಂತೋಷ ಮುಖ್ಯ. ಅದಕ್ಕೆ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಕಣು ಅಂತ ಹೇಳಿದಾಗ ರಾಮಾಚಾರಿ ಎದ್ದು ಮುರಾರಿಯನ್ನು ತಬ್ಕೊಂಡು, ನಮಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ಅದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಾರು, ನಿನ್ನ ಪ್ರೀತಿಗೆ ಥ್ಯಾಂಕ್ಸ್ ಮುರಾರಿ, ಆದರೆ ಯಾರನ್ನು ಕೊಲ್ಲೋದ್ರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ರಾಮಾಚಾರಿ, ಅಧರ್ಮಕ್ಕೆ ತಾತ್ಕಾಲಿಕವಾಗಿ ಗೆಲುವು ಸಿಕ್ಕಿರ್ಬೋದು, ಆದರೆ ಅದು ಶಾಶ್ವತವಾದ ಗೆಲುವು ಅಲ್ಲ. ನೋಡಿ ಮೇಡಮ್, ಯಾವತ್ತಿದ್ರೂ ಕೊನೆಗೆ ಧರ್ಮನೇ ಗೆಲ್ಲೋದು. ಅದೇ ಈ ಜಗತ್ತಿನ ನಿಯಮ. ನಾನು ಈಗ ಧರ್ಮದ ಪ್ರಕಾರ ಗೆಲ್ಲೋಕೆ ಯಾವ ದಾರಿಲಿ ಹೋಗಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೇ ಅಂತ ಹೇಳ್ತಾನೆ. ಇತ್ತ ಕಡೆ ಮಾನ್ಯತಾ ಮತ್ತು ರುಕ್ಕು, ಜೆಕೆ ಎಲ್ಲರೂ ಕೂಡಿ ಇರುವಾಗ ರುಕ್ಕು ಗಾಬರಿಯಾಗಿದ್ದನ್ನು ನೋಡಿ ಜೆಕೆ, ರುಕ್ಕಿಗೆ ನೀನ್ಯಾಕೆ ಗಾಬರಿಯಿಂದ ಇದೆಯಾ ಅಂತ ಕೇಳ್ತಾನೆ. ಆಗ ರುಕ್ಕು, ಈ ಮಾನ್ಯತಾ ಯಾರನ್ನಾದರೂ ಕೊಲ್ಲಲಿ, ಆದರೆ ಅವಳ ಜೊತೆ ಇದ್ದರೆ ನಮ್ಮ ಮೇಲೆ ಕೂಡ ಈ ಕೊಲೆ ಕೇಸು ಬರುತ್ತೆ ಅಂತ ಹೇಳ್ತಾಳೆ. ಆಗ ಮಾನ್ಯತಾ, ನನ್ನ ಹೆಸರು ಹೊರಗಡೆ ಬರಬಾರ್ದು ಅಂತ ನಾನು ಸಕ್ಸೇನಾ ಸಹಾಯ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಜೆಕೆ, ರಾಮಾಚಾರ್ಯ ನೀವು ಕೊಂದರೆ ನಿಮ್ಮ ಮಗಳು ನಿಮಗೆ ಸಿಗ್ತಾಳಾ? ರಾಮಾಚಾರಿ ಸತ್ ಕೂಡಲೇ ನಿಮ್ಮ ಮಗಳಿಗೆ ರಾಮಾಚಾರಿ ಮೇಲೆ ಇದ್ದ ಪ್ರೀತಿ ಸತ್ತು ಹೋಗುತ್ತೆ ಅಂತ ನೀವು ಹೇಗೆ ಅನ್ಕೋತೀರಿ? ಅದರ ಜೊತೆ ಸಕ್ಸೇನಾ ಅವರ ಮಗ ಜೊತೆ ನಿಮ್ಮ ಮಗಳ ಮದುವೆ ಮಾಡ್ಬೇಕಂತನೂ ಹೇಳಿದ್ರಿ, ಅದು ಸಾಧ್ಯ ಆಗುತ್ತಾ? ಸಕ್ಸೇನಾ ಅವರ ಮಗ ಒಪ್ಕೋತಾನಾ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತಾ, ಎಲ್ಲರೂ ಒಪ್ತಾರೆ. ದೊಡ್ಡ ಜನರಲ್ಲಿ ಮದುವೆ ಅನ್ನೋದು ಒಂದು ಡೀಲ್ ಅಷ್ಟೇ. ನಮ್ಮ ಕಂಪನಿ ಆಸ್ತಿ ಬೇಕಾದಷ್ಟು ಇದೆ, ಇಡೀ ಆಸ್ತಿನೇ ನನ್ನ ಮಗಳ ಹೆಸರಲ್ಲಿ ಇದೆ ಅಂದರೆ ಯಾರು ತಾನೇ ಒಪ್ಪಲ್ಲ ಅಂತ ಹೇಳ್ತಾಳೆ. ಆಗ ರುಕ್ಕು, ಇದಕ್ಕೆ ಚಾರು ಒಪ್ತಾಳ ಅಂತ ಕೇಳ್ತಾಳೆ. ಆಗ ಮಾನ್ಯತಾ, ದರಿದ್ರ ರಾಮಾಚಾರ್ಯ ಕುತಂತ್ರಕ್ಕೆ ನನ್ನ ಮಗಳು ಮಾರು ಹೋಗಿದ್ದಾಳೆ, ಅದನ್ನು ಬದಲಾಯಿಸಿದ್ರಾಯ್ತು. ಸಕ್ಸೇನಾ ಮಗ ಹ್ಯಾಂಡ್ಸಮ್ ಶ್ರೀಮಂತ, ಈಗಾಗಲೇ ಅಬ್ರಾಡ್ನಲ್ಲಿ ಸೆಟಲ್ ಆಗಿದ್ದಾನೆ. ಅವನ ಪರಿಚಯ ನನ್ನ ಮಗಳಿಗೆ ಆದರೆ ಸಾಕು, ನಾನು ಇಷ್ಟು ದಿನ ಬದುಕೇ ಅಲ್ಲ ಅಂತ ಹೇಳಿ ಅವನ ಜೊತೆಗೆ ಹೋಗಿ ಸೆಟಲ್ ಆಗಿಬಿಡ್ತಾಳೆ. ಆಮೇಲೆ ನಾನು ಹೋಗಿ ಲಂಡನ್ನಲ್ಲಿ ಸೆಟಲ್ ಆಗಿಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಜೆಕೆ, ಇದೆಲ್ಲ ಸಾಧ್ಯ ಆಗುತ್ತಾ ಅಂತ ಕೇಳಿದಾಗ ಅದಕ್ಕೆ ಮಾನ್ಯತಾ, ಎಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ತಾಳೆ. ಇತ್ತ ಕಡೆ ರಾಮಾಚಾರಿಯ ಮನೆಯಲ್ಲಿ ಅಜ್ಜಿ ಸ್ಟೇಟಸ್ ಹಾಕಲು ತಮ್ಮ ಮನೆಯಲ್ಲಿ ಬೆಳೆದ ಬಾಳೆ ಗಿಡದ ಫೋಟೋ ತೆಗಿತಿದ್ದಾಗ ಅಲ್ಲೇ ಬಾಳೆ ಎಲೆಯ ಮೇಲೆ ಪಿಂಡ ಇದ್ದದ್ದನ್ನು ನೋಡಿ ರಾಮಾಚಾರಿ ಮುರಾರಿಗೆ ಕರೆದು ಪಿಂಡ ಇಟ್ಟಿದ್ದನ್ನು ತೋರಿಸ್ತಾಳೆ. ಆಗ ರಾಮಾಚಾರಿ ಗಾಬರಿಯಾಗಿ, ಯಾರು ಇಂಥ ಕೆಲಸ ಮಾಡಿರೋದು ಅಂತ ಕೇಳ್ತಾನೆ. ಅದಕ್ಕೆ ಅಲ್ಲೇ ಇದ್ದ ಚಾರು, ನಾನೇ ಇಟ್ಟಿದ್ದು, ನಮ್ಮಮ್ಮ ನನ್ನ ಪಾಲಿಗೆ ಸತ್ತಿದ್ದಾರೆ, ಅದಕ್ಕೆ ಅವರಿಗೆ ಪಿಂಡ ಇಟ್ಟು ಕಾಗೇನ ಕರಿತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ, ಬದುಕಿರೋರು ಅಮ್ಮ ಸತ್ತಿದ್ದಾರೆ ಅಂತ ಯಾಕೆ ಹೇಳ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಚಾರು, ಎಲ್ಲರ ಬದುಕಲ್ಲೂ ಆಟ ಆಡ್ತಾ ಎಲ್ಲರಿಗೂ ನೋವು ಕೊಡ್ತಾ ಇರೋರು ಅವರು ಸತ್ತಿದ್ದಾರೆ ಅಂದ್ಕೊಳ್ಳೋದೇ ಸರಿ. ಹೌದು, ನಮ್ಮಮ್ಮ ಬದುಕಿಲ್ಲ, ಸತ್ತಿದ್ದಾರೆ. ನಾವು ಹೊರಟಿರೋದು ಸೇಡು ತೀರಿಸ್ಕೊಳ್ಳೋದಕ್ಕೆ, ಬುದ್ಧಿ ಕಲಿಸೋದಕ್ಕೆ, ಕಳ್ಕೊಂಡಿರೋದನ್ನು ಪಡ್ಕೊಳ್ಳೋಕ್ಕೆ. ಆ ಸಮಯದಲ್ಲಿ ಅಮ್ಮ ಅನ್ನೋ ಎಮೋಷನ್ ನನ್ನ ಕಟ್ಟಿ ಹಾಕಬಾರ್ದು, ಅದಕ್ಕೆ ನಾನು ಮಾಡ್ತಾ ಇರೋದೇ ಸರಿ. ನನ್ನ ಅಮ್ಮ ಬದುಕಿಲ್ಲ, ಇಷ್ಟೆಲ್ಲ ಮಾಡಿದ ಮೇಲೂ ಅಮ್ಮ ಬದುಕಿದ್ದಾಳೆ ಅಂದರೆ ನಾನು ಅದನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಚಾರು ಮೇಡಮ್, ನಿಮ್ಮ ಮನಸ್ಸಿನ ನೋವು, ಸಂಕಟ, ಒದ್ದಾಟ ಎಲ್ಲ ಅರ್ಥ ಆಗುತ್ತೆ, ಹಾಗಂತ ಇದು ಸರಿ ದಾರಿ ಅಲ್ಲ. ನೋಡಿ, ಸನ್ಯಾಸತ್ವ ಸ್ವೀಕರಿಸುವಾಗ ಮಾತ್ರ ಬದುಕಿರೋರು ನಮ್ಮ ಕುಟುಂಬದ ಸದಸ್ಯರಿಗೆ ಮಾತ್ರ ಪಿಂಡ ಬಿಟ್ಟು ಅವರು ಬದುಕಿಲ್ಲ, ನಾನು ಒಂಟಿ ಅಂತ ಹೇಳೋದು ಪದ್ಧತಿ ಇದೆ. ಅದನ್ನು ಬಿಟ್ಟರೆ ಬದುಕಿರೋರಿಗೆ ತಿಲಾಂಜಲಿ ಬಿಡೋದು ಶಾಸ್ತ್ರ ಸಮ್ಮತ ಅಲ್ಲ. ನೀವು ಅವರನ್ನು ಮನಸ್ಸಿನಿಂದ ತೆಗೆದು ಹಾಕಿ, ಅಷ್ಟು ಸಾಕು ಅಂತ ಹೇಳ್ತಾನೆ. ಆಗ ಅಜ್ಜಿ, ಚಾರು ನೀನು ಸುಮ್ಮನೆ ಇರು ಅಂತ ಹೇಳಿ ರಾಮಾಚಾರಿ ಅವಳನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಅವರಿಗೆ ಒಳಗೆ ಕಳಿಸಿ, ಮುರಾರಿ ಅದನ್ನು ಯಾರೂ ತುಳಿಯದ ಜಾಗದಲ್ಲಿ ಹಾಕಿ ಬಂದ್ಬಿಡಪ್ಪ ಅಂತ ಹೇಳ್ತಾಳೆ. ಆಗ ಮುರಾರಿ, ಸತ್ತವರಿಗೆ ಪಿಂಡ ಇಡೋದೇನೋ ಸರಿ, ಆದರೆ ಚಾರು ಅತ್ತಿಗೆ ಬದುಕಿರೋರಿಗೆ ಪಿಂಡ ಇಟ್ಟಿದ್ದಾರಲ್ಲ, ಅವರಮ್ಮನಿಗೆ ಆದಷ್ಟು ಬೇಗ ಸಾವು ಬರಲಿ ಅಂತ ಹೇಳ್ತಾ ಅದನ್ನು ಅಲ್ಲಿಂದ ತೆಗೆದುಕೊಂಡು ಹೋಗ್ತಾನೆ. ಇತ್ತ ಕಡೆ ಜೆಕೆ, ಮಾನ್ಯತೆಗೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಮಾನ್ಯತಾ, ನಾವೇ ಬೇರೆಯವರಿಗೆ ಕಾಡಬೇಕು, ಅವರು ನಮಗೆ ಕಾಡಬಾರ್ದು, ನಿನಗೆ ಕಾಡೋ ಪ್ರಶ್ನೆ ಏನು ಅಂತ ಕೇಳ್ತಾಳೆ. ಆಗ ಜೆಕೆ, ನೀವು ಅಗ್ನಿ ಸಾಕ್ಷಿಯಾದಂಥ ನಿಮ್ಮ ಮನೆಯ ದೇವರು ಅಂದರೆ ನಿಮ್ಮ ಯಜಮಾನರಿಗೆ ಯಾರೋ ಹಿಗ್ಗಾಮುಗ್ಗಾ ಹೊಡೆದು ಜಡ್ಜಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯ ನೀವು ಕೇಳಿದ ಮೇಲೂ ನಿಮಗೆ ಏನೂ ಅನ್ನಿಸ್ತಾ ಇಲ್ವಾ? ನೀವು ಆರಾಮಾಗಿ ಕುಳಿತುಕೊಂಡಿದ್ದೀರಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತಾ, ನನಗ್ಯಾಕೆ ಏನು ಅನ್ನಿಸ್ಬೇಕು, ಗಂಡ ಅಂದರೆ ಸರ್ವಸ್ವ
ಅಂತ ಹೇಳ್ತಾರೆ. ಅವನು ನನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ನಾನ್ಯಾಕೆ ಅವನಿಗೆ ನಿಯತ್ತಾಗಿ ಇರಬೇಕು? ನಾನು ಇಲ್ದಿರೋ ಮನೆ ಹೇಗೆ ಹಾಳಾಗಿ ಹೋದ್ರೂ ನನಗೇನು, ನನ್ನ ಗಂಡ ನನ್ನ ಜೊತೆ ಇಲ್ಲದ ಮೇಲೆ ಅವನಿಗೆ ಏನಾದರೂ ನನಗೇನಾಗಬೇಕು ಅಂತ ಹೇಳ್ತಾಳೆ. ಆಗ ಜೇಕೆ, ಈಗ ಆ ಮನೆ ಮತ್ತು ಆ ಮನೆಯಲ್ಲಿ ಇರೋದು ನಿಮಗೆ ಸಂಬಂಧಪಟ್ಟಿಲ್ಲ ಅಂತೀರಾ ಅಂತ ಕೇಳ್ತಾನೆ. ಅದಕ್ಕೆ ಮಾನ್ಯತಾ, ನಾನು ಮತ್ತು ಸೆಕ್ಷನ್ ಬೀಗರಾಗಬೇಕಾಗಿರೋದು ಮಾತ್ರ ನನಗೆ ಬೇಕಾಗಿರೋದು ಅಂತ ಹೇಳ್ತಾಳೆ. ಅದಕ್ಕೆ ರುಕ್ಕು, ಮಾನ್ಯತಾ ಅವರೇ, ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಚಾರು ಇದಕ್ಕೆ ಒಪ್ಕೋತಾಳಾ ಅಂತ ಕೇಳ್ತಾಳೆ. ಆಗ ಮಾನ್ಯತಾ ಮೊದಲು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಠ ಮಾಡ್ತಾಳೆ. ಪ್ಲ್ಯಾನ್ ಮಾಡಿ ಫೋರ್ಸ್ ಮಾಡಿ ಮದುವೆ ಮಾಡಿದರಾಯಿತು. ಒಂದ್ಸಲ ಇಂಡಿಯಾ ಬಿಟ್ಟು ಹೊರದೇಶಕ್ಕೆ ಹೋದರೆ ರಾಮಾಚಾರ್ಯನ ಮತ್ತು ಅವರ ಮನೆಯವರನ್ನು ಮರೆತು ಬಿಡ್ತಾಳೆ. ಆಮೇಲೆ ನಾನೇ ಇಲ್ಲಿಗೆ ಬಾ ಅಂತ ಕರೆದ್ರು ಅವಳು ಇಲ್ಲಿಗೆ ಬರೋಲ್ಲ. ಹಾಗೆ ಮಾಡೋಕ್ಕೆ ಎಷ್ಟು ಬೇಕಾದಷ್ಟು ಹಣ ಬೀಸಾಕ್ತೀನಿ, ಎಷ್ಟು ಹೆಣ ಬೇಕಾದರೂ ಬಿಡಿಸ್ತೀನಿ. ಒಟ್ಟಿನಲ್ಲಿ ನಾನು ಹೇಳಿದ್ದು ಆಗಬೇಕು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ಜೇಕೆ, ಈ ಅಮ್ಮನ ಜೊತೆ ನಾನು ಹುಷಾರಾಗಿರಬೇಕು, ಇಲ್ಲಾಂದರೆ ಹೆಣಗಳ ಜೊತೆ ನಾವು ಸೇರ್ಕೋತೀವಿ ಅಂತ ಹೇಳ್ತಾನೆ. ಇತ್ತ ಕಡೆ ರಾಮಾಚಾರಿ, ಮುರಾರಿ, ಚಾರು ಮತ್ತು ಅಜ್ಜಿ ಎಲ್ಲರೂ ಕೂಡಿ ಮನೆ ಹೊರಗಡೆ ಕುಳಿತು ಮಾತಾಡ್ತಾ, ಅಜ್ಜಿ, ಚಾರು ಬಸರಿಯಾದಾಗಲಿಂದ ರಾಮಾಚಾರಿ ಅವಳನ್ನು ಬಿಟ್ಟು ಎಲ್ಲಿಯೂ ಹೋಗಿಲ್ಲ. ಇದೆಲ್ಲ ನೋಡಿದಾಗ ನನಗೆ ನಮ್ಮ ಯಜಮಾನರು ಹೀಗೆ ಇದ್ದರು, ನಾನು ಬಸರಿಯಾದಾಗ ನನ್ನ ಬಿಟ್ಟು ಎಲ್ಲಿಯೂ ಹೋಗ್ತಿರ್ಲಿಲ್ಲ, ನನ್ನ ಬೆನ್ನ ಹಿಂದೆನೇ ಇರ್ತಾ ಇದ್ರು ಅಂತ ನಾಚಿಕೊಳ್ತಾ ಹೇಳ್ತಾಳೆ. ಇದನ್ನು ಕೇಳಿ ಎಲ್ಲರೂ ನಗ್ತಾರೆ. ಅಷ್ಟರಲ್ಲಿ ಅವರ ಮುಂದೆ ಕಾರು ಬರುತ್ತೆ. ಅದನ್ನು ನೋಡಿ ಎಲ್ಲರೂ ಕಾರಿನಲ್ಲಿ ಯಾರು ಬಂದಿರಬಹುದು ಅಂತ ಹೇಳ್ಕೊಳ್ತಾರೆ. ಈಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.